ನಮಸ್ಕಾರ. ರಾಜಕೀಯ ಅಂದ್ರೆ ನಮ್ಗೆಲ್ಲ ಏನ್ ನೆನ್ಪಾಗುತ್ತೆ? ಭಾಷಣಗಳು, ದೊಡ್ಡ ದೊಡ್ಡ ರ್ಯಾಲಿಗಳು, ಭರವಸೆಗಳು ಅಲ್ವಾ? ಆದ್ರೆ ತೆರೆಮರೆಯಲ್ಲಿ ಪ್ರತಿಯೊಂದು ಮತದ ಹಿಂದೆಯೂ ಒಂದು ದೊಡ್ಡ ಲೆಕ್ಕಾಚಾರ, ಒಂದು ತಂತ್ರಗಾರಿಕೆ ಇರುತ್ತೆ. ಇವತ್ತು ಅಂಥದ್ದೇ ಒಂದು ಸೀಕ್ರೆಟ್ ಬ್ಲೂಪ್ರಿಂಟ್ ಒಳಗೆ ಇಣಿಕಿ ನೋಡೋಣ. ಹಾಗಾದ್ರೆ ಆ ರ್ಯಾಲಿಗಳನ್ನ, ಭಾಷಣಗಳನ್ನ ಬಿಟ್ಟು ನೋಡಿದ್ರೆ ಮತದಾರರನ್ನ ಗೆಲ್ಲೋಕೆ ನಿಜವಾಗ್ಲೂ ಏನೆಲ್ಲ ಪ್ಲಾನ್ ಮಾಡ್ತಾರೆ? ಇದು ಬರೀ ಮಾತಿನ ಆಟ ಅಲ್ಲ, ಇದೊಂದು ಸೈಂಟಿಫಿಕ್ ಪ್ರಾಸೆಸ್. ಜನರ ನಾಡಿಮಿಡಿತ ಹಿಡಿದು ಅದಕ್ಕೆ ತಕ್ಕ ಹಾಗೆ ಆಕ್ಷನ್ ಪ್ಲಾನ್ ಮಾಡೋದು ಅಂದ್ರೆ ಹೇಗಿರುತ್ತೆ? ಬನ್ನಿ, ಆ ರಹಸ್ಯವನ್ನೇ ಇವತ್ತು ನೋಡೋಣ. ನಾವೀಗ ನೇರವಾಗಿ ಹೋಗ್ತಿರೋದು ಕರ್ನಾಟಕದ ಒಂದು ಐತಿಹಾಸಿಕ ಕ್ಷೇತ್ರಕ್ಕೆ, ಶ್ರೀರಂಗಪಟ್ಟಣ. ಇಲ್ಲಿನ ರಾಜಕೀಯ, ಸಮಾಜ, ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಒಂದು ಕಾನ್ಫಿಡೆನ್ಷಿಯಲ್ ಸ್ಟ್ರಾಟಜಿ ರಿಪೋರ್ಟ್ ಅನ್ನ ನೋಡ್ತಾ ಇದ್ದೀವಿ. ಇದು ಬರೀ ಒಂದು ಕ್ಷೇತ್ರದ ಕಥೆಯಷ್ಟೇ ಅಲ್ಲ, ಇದು ಇವತ್ತಿನ ಭಾರತದ ರಾಜಕೀಯ ತಂತ್ರಗಾರಿಕೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಒಂದು ಕನ್ನಡಿ ಇದ್ಹಾಗೆ. ಯಾವುದೇ ಒಂದು ಒಳ್ಳೆ ತಂತ್ರಗಾರಿಕೆಯ ಮೊದಲ ಹೆಜ್ಜೆ ಏನು ಗೊತ್ತಾ? ಮಾತಾಡೋದಲ್ಲ, ಕೇಳಿಸ್ಕೊಳ್ಳೋದು. ಜನರ ನಿಜವಾದ ಸಮಸ್ಯೆ ಏನು, ಪ್ರತಿದಿನ ಅವ್ರು ಎದುರಿಸೋ ಸವಾಲುಗಳೇನು, ಇಲ್ಲಿಂದ ಶುರುವಾಗತ್ತೆ ನಮ್ಮ ಡಯಾಗ್ನೋಸಿಸ್. ಅಂದ್ರೆ ಕ್ಷೇತ್ರದ ನಿಜವಾದ ಸ್ಥಿತಿಗತಿ ಏನು ಅಂತ ಅರ್ಥ ಮಾಡ್ಕೊಡೋದು. ನೆನ್ಪಿಡಿ, ಡೇಟಾ ಅಂದ್ರೆ ಬರೀ ನಂಬರ್ಗಳಲ್ಲ, ಅದು ಜನರ ಬದುಕಿನ ಕಥೆಗಳು. ಈ ಒಂದೇ ಒಂದು ವಾಕ್ಯವನ್ನ ನೋಡಿ: ಸಂಸ್ಕರಿಸದ ಚರಂಡಿ ನೀರು ನೇರವಾಗಿ ಕುಡಿಯೋ ನೀರಿನ ಮೂಲವಾದ ಕಾವೇರಿಗೆ ಸೇರ್ತಿದೆ. ಇದು ಸುಮ್ನೆ ಒಂದು ದೂರಲ್ಲ, ಇದೊಂದು ವೋಟರ್ ಗ್ರೀವಿಯನ್ಸ್ ಹೀಟ್ ಮ್ಯಾಪಿಂದ ಸಿಕ್ಕಿರೋ ಸ್ಪಷ್ಟ ಸಿಗ್ನಲ್. ಜೀವನದಿಯೇ ವಿಷ ಆಗ್ತಿದೆ ಅಂದ್ರೆ ಅದು ಜನರ ಆರೋಗ್ಯ, ಪರಿಸರ ಅಷ್ಟೇ ಅಲ್ಲ, ಅವರ ಭಾವನೆಗಳ ಮೇಲೂ ನೇರ ಪರಿಣಾಮ ಬೀರುತ್ತೆ. ಆಡಳಿತ ಎಲ್ಲಿ ಎಡವಿದೆ ಅಂತ ಇದಕ್ಕಿಂತ ಸ್ಪಷ್ಟವಾಗಿ ಹೇಳಕ್ ಸಾಧ್ಯನಾ? ಈ ನೀರಿನ ಸಮಸ್ಯೆ ಒಂದೇ ಅಲ್ಲ, ಇದರ ಜತೆಗೆ ಬೇರುಮಟ್ಟದಲ್ಲಿ ಇಡೀ ವ್ಯವಸ್ಥೆಯೇ ಕುಸಿದು ಹೋಗಿರೋ ಚಿತ್ರಣ ಸಿಗುತ್ತೆ. ಹಾಳಾಗಿರೋ ರಸ್ತೆಗಳು, ಕೆಲ್ಸ ಇಲ್ಲದೆ ಪಟ್ಟಣಕ್ಕೆ ಹೊರಟಿರೋ ಯುವಕರು, ಮತ್ತೆ ಕೇವಲ ತಾತ್ಕಾಲಿಕ ಪರಿಹಾರ ಕೊಡೋ ಫ್ರೀಬೀಸ್ಗಳಿಂದ ಜನರಿಗೆ ಬಂದಿರೋ ಬೇಸರ, ಇವೆಲ್ಲ ಸೇರಿ ಏನನ್ನ ತೋರ್ಸುತ್ತೆ? ಇದು ಬರೀ ಅಭಿವೃದ್ಧಿ ಕಡಿಮೆ ಆಗಿದೆ ಅಂತಲ್ಲ, ಜನರ ನಂಬಿಕೆಯೇ ಸವೆದು ಹೋಗ್ತಿದೆ ಅಂತ. ಈ ಎಲ್ಲಾ ಸಮಸ್ಯೆಗಳನ್ನ ಒಂದೇ ಒಂದು ನಂಬರ್ನಲ್ಲಿ ಹಿಡಿದಿಡೋ ಪ್ರಯತ್ನವೇ ಈ ಡೆವಲಪ್ಮೆಂಟ್ ಗ್ಯಾಪ್ ಇಂಡೆಕ್ಸ್ 100ಕ್ಕೆ 62. ಅಂದ್ರೆ ಏನು? ಈ ಕ್ಷೇತ್ರದ ನಿಜವಾದ ಕೆಪಾಸಿಟಿಗೂ ಈಗಿನ ಪರಿಸ್ಥಿತಿಗೂ ಅಜಗಜಾಂತರ ವ್ಯತ್ಯಾಸ ಇದೆಯೇ ಅಂತ. ಈ ಒಂದು ನಂಬರ್ ಸ್ಟ್ರಾಟಜಿಸ್ಟ್ಗಳಿಗೆ ಎಮೋಷನಲ್ ರಾಜಕಾರಣ ಬದಿಗಿಟ್ಟು ಯಾವ ಸಮಸ್ಯೆಗೆ ಫಸ್ಟ್ ಪ್ರಿಯಾರಿಟಿ ಕೊಡಬೇಕು ಅಂತ ವೈಜ್ಞಾನಿಕವಾಗಿ ನಿರ್ಧಾರ ಮಾಡಕ್ಕೆ ಸಹಾಯ ಮಾಡುತ್ತೆ. ಸರಿ, ಜನರ ಸಮಸ್ಯೆಗಳೇನು ಅಂತ ಗೊತ್ತಾಯ್ತು. ಈಗ ಎರಡನೇ ಹಂತ, ಚುನಾವಣೆಯ ಲೆಕ್ಕಾಚಾರ, ಎಲೆಕ್ಷನ್ ಮ್ಯಾಥ್ಸ್. ಇಲ್ಲಿ ಡೆಮೋಗ್ರಾಫಿಕ್ಸ್ ಅಂದ್ರೆ ಜನಸಂಖ್ಯೆ, ಸಮುದಾಯಗಳ ಬಲಾಬಲ ಮತ್ತೆ ಹಳೆ ಎಲೆಕ್ಷನ್ಗಳಲ್ಲಿ ಏನಾಯ್ತು ಅನ್ನೋದನ್ನ ಆಳವಾಗಿ ನೋಡಲಾಗುತ್ತೆ. ಯಾಕಂದ್ರೆ ಗೆಲುವಿನ ದಾರಿ ಹುಡುಕೋಕೆ ಈ ನಂಬರ್ಗಳೇ ನಮ್ಮ ದಿಕ್ಸೂಚಿ. ಈ ಕ್ಷೇತ್ರದ ಜನಸಂಖ್ಯೆ ನೋಡಿ, 81% ಜನ ಹಳ್ಳಿಗಳಲ್ಲಿ ವಾಸ ಮಾಡ್ತಿದ್ದಾರೆ. ಇದ್ರ ನೇರ ಅರ್ಥ ಏನು? ಇಲ್ಲಿನ ರಾಜಕೀಯದ ಹೃದಯ ಇರೋದು ಕೃಷಿ, ನೀರಾವರಿ ಮತ್ತು ಹಳ್ಳಿಗರ ಬದುಕಲ್ಲಿ. ಇಲ್ಲಿ ಬಂದು ನಗರ ಕೇಂದ್ರಿತ ಭರವಸೆಗಳನ್ನ ಕೊಟ್ರೆ ನಡೆಯಲ್ಲ. ಇಲ್ಲಿ ರೂಪಿಸೋ ಪ್ರತಿಯೊಂದು ತಂತ್ರವೂ ಹಳ್ಳಿಯ ಮಣ್ಣಿನ ವಾಸನೆಯನ್ನು ಹೊಂದಿರಬೇಕು. ಇಲ್ನೋಡಿ, ಈ ನಂಬರ್ಗಳು ಒಂದು ಕಥೆಯನ್ನೇ ಹೇಳ್ತಿದೆ. 2018ರಲ್ಲಿ 57% ವೋಟ್ ಶೇರ್ ಇದ್ದ ಪಕ್ಷಕ್ಕೆ 5 ವರ್ಷದಲ್ಲಿ 33%ಗೆ ಇಳಿದಿದೆ. ಅಂದ್ರೆ ಸುಮಾರು 24% ವೋಟ್ ಸ್ವಿಂಗ್. ಇದೇನು ಹೇಳುತ್ತೆ? ಇಲ್ಲಿನ ಮತದಾರರು ಯಾವ ಪಕ್ಷಕ್ಕೂ ಅಂಟಿಕೊಂಡಿಲ್ಲ ಅಂತ. ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ, ಯಾರು ಸಮಸ್ಯೆಗಳಿಗೆ ಸ್ಪಂದಿಸ್ತಾರೋ ಅವರಿಗೆ ಅವಕಾಶ ಇದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ. ಇಲ್ಲಿದ ನೋಡಿ ಅಸಲಿ ಸವಾಲಿರೋದು, ಈ ಸ್ಟ್ರಾಟಜಿ ಯಾವ ಪಕ್ಷಕ್ಕೆ ಮಾಡ್ತಿದಾರೋ ಆ ಪಕ್ಷಕ್ಕೆ ಲಾಸ್ಟ್ ಎಲೆಕ್ಷನ್ನಲ್ಲಿ ಸಿಕ್ಕಿದ್ದು ಬರೀ 22.8% ವೋಟು. ಅಂದ್ರೆ 3ನೇ ಸ್ಥಾನ. 3ನೇ ಸ್ಥಾನದಿಂದ ಮೊದಲನೇ ಸ್ಥಾನಕ್ಕೆ ಬರೋದು ಅಂದ್ರೆ ಸುಮ್ನೆನಾ? ಇದು ಕೇವಲ ಪ್ರಚಾರದಿಂದ ಆಗೋ ಕೆಲಸ ಅಲ್ಲ, ಜನರ ಮುರಿದು ಹೋದ ನಂಬಿಕೆಯನ್ನ ಮತ್ತೆ ಕಟ್ಟೋ ದೊಡ್ಡ ಜವಾಬ್ದಾರಿ. ಸಮಸ್ಯೆ ಏನು ಅಂತ ಗೊತ್ತಾಯ್ತು, ಲೆಕ್ಕಾಚಾರನೂ ಅರ್ಥ ಆಯ್ತು. ಈಗ ಇವೆರಡನ್ನೂ ಜೋಡಿಸಿ ಪರಿಹಾರ ಕಂಡುಕೊಳ್ಳೋ ಸಮಯ. ಇಲ್ಲಿ ಪ್ರತಿಯೊಂದು ಸಮುದಾಯಕ್ಕೆ, ಪ್ರತಿಯೊಂದು ಏಜ್ ಗ್ರೂಪ್ಗೆ ಅವ್ರದೇ ಆದ ಭಾಷೆಯಲ್ಲಿ ಅವರಿಗೆ ಬೇಕಾದ ನಿರ್ದಿಷ್ಟ ಪ್ಲಾನ್ ರೆಡಿಯಾಗುತ್ತೆ. ಒಂದೇ ಸೈಜ್ ಶರ್ಟ್ ಎಲ್ರಿಗೂ ಆಗಲ್ಲ ಅನ್ನೋ ತತ್ವದ ಮೇಲೆ ಈ ಕೆಲಸ ನಡೆಯುತ್ತೆ. ಉದಾಹರಣೆಗೆ, ಯುವಕರು ಸಮಸ್ಯೆ, ಕೆಲಸ ಇಲ್ಲದೆ ವಲಸೆ. ಪರಿಹಾರ ಏನು? ಸುಮ್ನೆ ಭರವಸೆ ಕೊಡೋದಲ್ಲ, ಬದಲಿಗೆ PMKVY ತರಹದ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಂ ತರೋದು, ಸ್ಥಳೀಯವಾಗಿ ಜಾಬ್ ಫೇರ್ಗಳನ್ನ ಮಾಡೋದು, ಅವರ ಭವಿಷ್ಯಕ್ಕೆ ಭದ್ರತೆ ಕೊಡೋದು. ಇನ್ನು ಮಹಿಳೆಯರು
ಅವರ ಆರೋಗ್ಯ, ಸುರಕ್ಷತೆ, ಆರ್ಥಿಕ ಸ್ವಾತಂತ್ರ್ಯ ಇವೆಲ್ಲ ಮುಖ್ಯ. ಅದಕ್ಕೆ ಜೆಎಸ್ಎಸ್ಕೆ ತರಹದ ಹೆಲ್ತ್ ಸ್ಕೀಮ್ಗಳನ್ನ ಅವರಿಗೆ ತಲುಪಿಸೋದು, ಅವರ ಸಮಸ್ಯೆಗಳ ಬಗ್ಗೆ ಮಾತಾಡೋಕೆ ವೇದಿಕೆಗಳನ್ನ ಮಾಡಿಕೊಡೋದು, ಅವರನ್ನ ವೋಟ್ ಬ್ಯಾಂಕ್ ಆಗಿ ನೋಡದೆ ಸಮಾಜದ ಶಕ್ತಿಯಾಗಿ ನೋಡೋದು. ಇನ್ನು ಈ ಕ್ಷೇತ್ರದ ಬೆನ್ನೆಲುಬು ರೈತರು. ಅವರಿಗೆ ಬೇಕಾಗಿರೋದು ಸ್ಪಷ್ಟತೆ, ನರೇಗಾ ಅಡಿಯಲ್ಲಿ ಕೆಲಸದ ಗ್ಯಾರಂಟಿ, ಅವರ ಬೆಳೆಗೆ ಒಳ್ಳೆ ಬೆಲೆ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಕಾವೇರಿಯಿಂದ ನೀರು, ಅವರ ಬದುಕನ್ನ ನೇರವಾಗಿ ಬದಲಾಯಿಸೋ ಭರವಸೆ ಇದು. ನೆನ್ಪಿಡಿ, ಪ್ರತಿಯೊಬ್ಬ ವ್ಯಕ್ತಿಯ ಘನತೆಯನ್ನ ಗೌರವಿಸೋದು ನಮ್ಮ ಸಂವಿಧಾನದ ಮೂಲಭೂತ ಆಶಯ. ಇಂಥ ಯೋಜನೆಗಳ ಮೂಲಕವೇ ಅದು ಸಾಧ್ಯವಾಗೋದು. ನಮ್ಮ ದೇಶದ ಸಮಾಜದಲ್ಲಿ ಪ್ರತಿಯೊಂದು ಸಮುದಾಯಕ್ಕೂ ತನ್ನದೇ ಆದ ಕನಸುಗಳು, ತನ್ನದೇ ಆದ ಸವಾಲುಗಳಿವೆ. ಅದನ್ನ ಗೌರವಿಸಿ ಪ್ರತಿಯೊಂದು ಸಮುದಾಯವನ್ನೂ ತಲುಪೋ ಸೂಕ್ಷ್ಮವಾದ ಪ್ರಯತ್ನ ಇದು. ಕೆಲವರಿಗೆ ವಸತಿ ಯೋಜನೆ, ಇನ್ನು ಕೆಲವರ ಜೊತೆ ಅವರ ಧಾರ್ಮಿಕ ಮುಖಂಡರ ಮೂಲಕ ಮಾತುಕತೆ, ಹೀಗೆ ಎಲ್ಲರನ್ನೂ ಒಟ್ಟಿಗೆ ತೆರೆದುಕೊಂಡು ಹೋಗೋ ಒಂದು ಪ್ಲಾನ್. ಇಲ್ಲಿವರೆಗೂ ನಾವು ನೋಡಿದ ಎಲ್ಲಾ ಅನಾಲಿಸಿಸ್, ಎಲ್ಲಾ ಪ್ಲಾನ್ಗಳು ಸೇರಿ ಈಗ ಒಂದು ಸ್ಪಷ್ಟವಾದ, ಕಾರ್ಯರೂಪಕ್ಕೆ ತರಬಹುದಾದ ಆಡಳಿತದ ನೀಲನಕ್ಷೆಯಾಗಿ ಬದಲಾಗುತ್ತೆ. ಇದು ಬರೀ ಎಲೆಕ್ಷನ್ ಭರವಸೆಯಲ್ಲ, ಗೆದ್ದ ಮೇಲೆ ಮುಂದಿನ 5 ವರ್ಷ ಏನ್ ಮಾಡ್ತೀವಿ ಅನ್ನೋದಕ್ಕೆ ಒಂದು ಕ್ಲಿಯರ್ ರೋಡ್ ಮ್ಯಾಪ್. ಪ್ರತಿಯೊಂದು ಪ್ಲಾನ್ಗೂ ಎಷ್ಟು ಖರ್ಚಾಗುತ್ತೆ ಅನ್ನೋ ಲೆಕ್ಕ ಕೂಡ ಇಲ್ಲಿದೆ. ನೆನ್ಪಿದ್ಯಾ, ನಾವು ಮಾತು ಶುರು ಮಾಡಿದ್ದೇ ಕಲುಷಿತ ನೀರಿನ ಸಮಸ್ಯೆಯಿಂದ. ಇಲ್ಲಿದೆ ನೋಡಿ ಅದಕ್ಕೆ ನೇರ ಉತ್ತರ. 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಚರಂಡಿ ವ್ಯವಸ್ಥೆ ಮತ್ತು ನೀರು ಶುದ್ಧೀಕರಣ ಘಟಕ. ಸಮಸ್ಯೆಯನ್ನ ಮೂಲದಲ್ಲೇ ಬಗೆಹರಿಸೋ ಪ್ರಯತ್ನ. ರೈತರ ಇನ್ನೊಂದು ದೊಡ್ಡ ನೋವು ಕೆಟ್ಟ ರಸ್ತೆಗಳು. ಅದಕ್ಕೆ ಉತ್ತರ 20 ಕೋಟಿ ರೂಪಾಯಿ ಪ್ರಮುಖ ಸಂಪರ್ಕ ರಸ್ತೆಗಳನ್ನ ಮೇಲ್ದರ್ಜೆಗೇರಿಸೋಕ್ಕೆ. ಒಳ್ಳೆ ರಸ್ತೆ ಅಂದ್ರೆ ರೈತರ ಬೆಳೆಗೆ ಒಳ್ಳೆ ಮಾರ್ಕೆಟ್, ಜನರಿಗೆ ಒಳ್ಳೆ ಆರೋಗ್ಯ ವ್ಯವಸ್ಥೆ, ಒಟ್ನಲ್ಲಿ ಒಳ್ಳೆ ಜೀವನ. ಊರ್ ಬಿಟ್ಟು ಹೋಗ್ತಿರೋ ಯುವಕರನ್ನ ತಡೆಯೋಕೆ ಏನ್ ಮಾಡ್ಬೇಕು? ಇಲ್ಲಿದೆ ಪ್ಲಾನ್. ಒಂದು ಹೊಸ ಕೃಷಿ ತಂತ್ರಜ್ಞಾನ ಕೇಂದ್ರ ಸ್ಥಾಪನೆ ಮಾಡಿ, ಪ್ರತಿ ವರ್ಷ 300 ಹೊಸ ಸ್ಕಿಲ್ಡ್ ಉದ್ಯೋಗಗಳ ಸೃಷ್ಟಿ. ಯುವಕರು ತಮ್ಮ ಊರಲ್ಲೇ ತಮ್ಮ ಭವಿಷ್ಯ ಕಟ್ಕೊಳ್ಳೋಕೆ ಒಂದು ಅವಕಾಶ. ಒಂದು ಒಳ್ಳೆ ತಂತ್ರ ಅಂದ್ರೆ ಬರೀ ಯೋಜನೆಗಳಲ್ಲ, ಅದನ್ನ ಜನರಿಗೆ ಹೇಗೆ ತಲುಪಿಸ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ. ನೋಡಿ, ಇಲ್ಲಿ ಯಾವ ವಿಷಯಗಳ ಬಗ್ಗೆ ಜಾಸ್ತಿ ಮಾತಾಡ್ಬೇಕು ಮತ್ತೆ ಸಮಾಜವನ್ನ ಒಡೆಯೋ ಯಾವ ವಿಷಯಗಳಿಂದ ದೂರ ಇರಬೇಕು ಅಂತ ಸ್ಪಷ್ಟವಾಗಿ ಬರ್ದಿದೆ. ಇದು ಜವಾಬ್ದಾರಿಯುತ ಸಂಭಾಷಣೆಗೆ ದಾರಿ. ಡೇಟಾವನ್ನ ಬಳಸ್ಕೊಂಡು ಈ ರೀತಿ ತಂತ್ರ ರೂಪಿಸುವಾಗ ಆ ಮಾಹಿತಿಯನ್ನ ಜವಾಬ್ದಾರಿಯುತವಾಗಿ ಬಳಸುವುದು, ಜನರ ಖಾಸಗಿತನ ಮತ್ತು ಒಪ್ಪಿಗೆಯನ್ನು ಗೌರವಿಸುವುದು ಅತ್ಯಗತ್ಯ. ಇದು ನಂಬಿಕೆ ಗಳಿಸುವ ಮಾರ್ಗ, ಕೇವಲ ವೋಟು ಗಳಿಸುವ ತಂತ್ರ ಅಲ್ಲ. ಕೊನೆಗೆ ಈ ಎಲ್ಲಾ ಡೇಟಾ, ಎಲ್ಲಾ ವಿಶ್ಲೇಷಣೆಗಳು ಬಂದು ನಿಲ್ಲೋದು ಒಂದೇ ಒಂದು ಕಠಿಣ ಆದರೆ ವಸ್ತುನಿಷ್ಠ ತೀರ್ಮಾನಕ್ಕೆ. ಗೆಲ್ಲೋ ಸಾಧ್ಯತೆಯನ್ನ ಹೆಚ್ಚಿಸ್ಬೇಕು ಅಂದ್ರೆ ಹಳೆ ಅಭ್ಯರ್ಥಿಯನ್ನ ಬದಲಾಯಿಸಲೇಬೇಕು. ಇದು ವೈಯಕ್ತಿಕ ನಿರ್ಧಾರ ಅಲ್ಲ, ಇದು ಸಂಪೂರ್ಣವಾಗಿ ಡೇಟಾ ಆಧಾರಿತವಾದ ಗೆಲುವಿನ್ನೇ ಗುರಿಯಾಗಿಸಿಕೊಂಡ ನಿರ್ಧಾರ. ಈ ಇಡೀ ಪ್ರಕ್ರಿಯೆಯನ್ನ ನೋಡಿದ ಮೇಲೆ ಒಂದು ಪ್ರಶ್ನೆ ಮೂಡುತ್ತೆ. ಜನರ ಸಮಸ್ಯೆಗಳನ್ನ ಇಷ್ಟು ಆಳವಾಗಿ ಸ್ಟಡಿ ಮಾಡಿ ಅದಕ್ಕೆ ಡೇಟಾ ಆಧಾರಿತ ಪರಿಹಾರ ಕೊಡೋ ಈ ರಾಜಕೀಯ ನಿಜವಾಗಿಯೂ ಜನರಿಗೆ ಸ್ಪಂದಿಸೋ ಉತ್ತಮ ಆಡಳಿತಕ್ಕೆ ದಾರಿ ಮಾಡುತ್ತಾ? ಅಥವಾ ಇದು ಅಧಿಕಾರವನ್ನ ಮತ್ತಷ್ಟು ಬುದ್ಧಿವಂತಿಕೆಯಿಂದ ಗೆಲ್ಲೋ ಒಂದು ಅಸ್ತ್ರ ಅಷ್ಟೇನಾ? ಇದರ ಉತ್ತರ ಸಿಗೋದು ಅಧಿಕಾರಕ್ಕೆ ಬಂದ ಮೇಲೆ. ಈ ನೀಲನಕ್ಷೆಯನ್ನ ಇಷ್ಟು ಪ್ರಾಮಾಣಿಕವಾಗಿ ಜಾರಿಗೆ ತರಲಾಗುತ್ತೆ ಅನ್ನೋದ್ರ ಮೇಲೆ. ನೀವು ಜನಕೇಂದ್ರಿತ ನಾಯಕರಾಗಿ ನಿಮ್ಮ ಕ್ಷೇತ್ರವನ್ನ ಉನ್ನತೀಕರಿಸಲು ಬಯಸಿದರೆ blueprintstrategies.ai ಅನ್ನು mgr@blueprintstrategies.ai ಸಂಪರ್ಕಿಸಿ ಅಥವಾ 0804204160 ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ.